ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋಬೋದು. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಈ ಒಬ್ಬರ ರೈತರು 3,000 ರೂಪಾಯಿನ ಉಳಿಸೋದಕ್ಕೆ ಹೋಗಿ ಒಂದು 4,000 ರೂಪಾಯಿನ ಖರ್ಚು ಮಾಡಿದ್ದಾರೆ ಅಂತ. ಅದು ಯಾಕೆ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನಾನು ಫುಲ್ಲಾಗಿ ಹೇಳ್ತಿದ್ದೀನಿ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನಾವು ಹಿರೇಮಣಕಟ್ಟಿಯಲ್ಲಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿದ್ವಿ. ಇದು ಕೂಡ ಅಲ್ಲೇ ಇದೆ. ಆ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿದ್ದು ಬಾಜು ಹೊಲದಲ್ಲಿ ಇದು ಒಂದು ಬೋರ್ ಕೂಡ ಇರೋದು. ಆ ಬೋರ್ವೆಲ್ನ ಚೆಕ್ ಮಾಡಿದ ನಂತರ ಈ ವಿಡಿಯೋ ನೋಡಿ ರೈತರು ನಮ್ಮ ಬೋರ್ವೆಲ್ ಮೋಟರ್ ಕೆಳಗಡೆ ಇಳಿತಿಲ್ಲ, ಏನು ಪ್ರಾಬ್ಲಮ್ ಆಗಿದೆ ಒಂದು ಸರಿ ಚೆಕ್ ಮಾಡಿಕೊಡಿ ಅಂತ ಹೇಳಿದರು. ಸರಿ ಆಯಿತು, ಹೆಂಗೋ ಬಂದೇ ಬಿಟ್ಟಿದ್ದೀವಿ ಅಂತ ನಾವು ಆ ಬೋರ್ವೆಲ್ ಕಡೆ ಹೋಗಿ ಒಂದು ಸರಿ ಚೆಕ್ ಮಾಡೋಣ ಅಂತ ಹೋದ್ವಿ. ಸ್ನೇಹಿತರೆ, ನೋಡ್ತಿರ್ಬೋದು ಇಲ್ಲಿ ಈ ಬೋರ್ವೆಲ್ ಒಂದು 18 ವರ್ಷದ ಬೋರ್ ಅಂತೆ. ಕೇಸಿಂಗ್ ನೋಡ್ತಿರ್ಬೋದು ನೀವು ಯಾವ ರೀತಿ ಇದೆ ಈ ಬೋರ್ವೆಲ್ನ ಕೇಸಿಂಗ್ ಅಂತ. ಸ್ನೇಹಿತರೆ, ನಿಮ್ಮ ಬೋರ್ವೆಲ್ನಲ್ಲಿ ಮೋಟರ್ ಏನಾದರೂ ಕೆಳಗಡೆ ಇಳಿತಿಲ್ಲ ಅಂದರೆ ಮೋಟರ್ನ ಮೇಲೆ ಎಬ್ಸಿದಾಗ ಮಾತ್ರ ನೀವು ಬೋರ್ವೆಲ್ನ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸಿ. ಯಾಕಪ್ಪ ಅಂದರೆ ಫುಲ್ ಅವಾಗ ಕ್ಲಿಯರಾಗಿ ಗೊತ್ತಾಗುತ್ತೆ ಏನಿದೆ ಒಳಗಡೆ ಅಂತ. ಮೋಟರ್ನಲ್ಲಿ ಬೇರೆ ಏನಾದರೂ ಪ್ರಾಬ್ಲಮ್ ಇದ್ದಾಗ ಮೋಟರ್ ಕೆಳಗಡೆ ಇದ್ದು ಆನ್ ಇರುವಾಗ ಮಾತ್ರ ಚೆಕ್ ಮಾಡಿಸಿ, ಫುಲ್ ಕ್ಲಿಯರಾಗಿ ಗೊತ್ತಾಗುತ್ತೆ ಏನು ಪ್ರಾಬ್ಲಮ್ ಇದೆ ಅಂತ. ಸ್ನೇಹಿತರೆ, ಇದೇ ಥರ ನಿಮ್ಮ ಬೋರ್ವೆಲ್ ಏನಾದರೂ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋಕ್ಕಿತ್ತಂದರೆ ಹಾವೇರಿ, ಗುತ್ಲ, ಬಂಕಾಪುರ, ಶಿಗ್ಗಾಂವ್, ಹಾನಗಲ್, ಹುಬ್ಳಿ ಸೈಡ್ ಎಲ್ಲ ನಾವು ಕ್ಯಾಮ್ರಾ ಸ್ಕ್ಯಾನಿಂಗ್ ನಾವು ಮಾಡ್ತಿದ್ದೀವಿ. ಶ್ರೀ ಲಕ್ಷ್ಮೀ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಹಾವೇರಿ ಅಂತ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಮೇಲೆ ಇರುತ್ತೆ, ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಕೋಬೋದು. ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ಈ ಬೋರ್ವೆಲ್ನಲ್ಲಿ ಇಲ್ಲಿಗೆ ನೀರು ಸ್ಟಾರ್ಟ್ ಆಗ್ತಿದೆ. ಈ ಬೋರ್ವೆಲ್ನಲ್ಲಿ ನೀರು ನೋಡ್ತಿರ್ಬೋದು ಸ್ನೇಹಿತರೆ ಯಾವ ರೀತಿ ಚೆನ್ನಾಗಿದೆ ಅಂತ. ಸ್ನೇಹಿತರೆ, ಈ ಬೋರ್ವೆಲ್ನ ರೈತರೊಬ್ಬರು 2,000ದಿಂದ 3,000 ರೂಪಾಯಿ ಉಳಿಸೋದಕ್ಕೆ ಹೋಗಿ ಸುಮಾರು ಒಂದು 4,000 ರೂಪಾಯಿ ಖರ್ಚು ಬಂದಿದೆ. ಯಾಕಪ್ಪ ಅಂದರೆ ಈ ಬೋರ್ವೆಲ್ನ ರೈತರು ಒಂದು ವರ್ಷ ಏನೋ ಗ್ಯಾಪ್ ಇಟ್ಟಿದ್ರಂತೆ, ಯಾವುದೇ ನೀರು ಬರ್ತಿಲ್ಲ ಅಂತ. ಸ್ನೇಹಿತರೆ, ಈ ಬೋರ್ವೆಲ್ನ ರೈತರು ಏನು ಮಾಡಿದಾರಪ್ಪ ಅಂದರೆ ಬೋರ್ವೆಲ್ನಲ್ಲಿ ನೀರು ಎಷ್ಟು ಅಡಿಗೆ ಇದೆ ಅಂತ ಒಂದು ಸಾರಿ ಚೆಕ್ ಮಾಡೋಣ ಅಂತ ಹೇಳಿ ಒಂದು ಪ್ರಯತ್ನ ಮಾಡೋದಕ್ಕೆ ಹೋಗಿದ್ದಾರೆ. ಏನಪ್ಪ ಆ ಪ್ರಯತ್ನ ಅಂದರೆ ಮೋಟರ್ ಕೇಬಲ್ಗೆ ಒಂದು ಕಲ್ಲು ಕಟ್ಟಿ ಕೆಳಗಡೆ ಬಿಡೋಣ ಅಂತ ಬಿಟ್ಟಿದ್ದಾರೆ. ಆದರೆ ಸ್ವಲ್ಪ ಕೆಳಗಡೆ ಬಿಟ್ಟ ಮೇಲೆ ಮೋಟರ್ ಕೇಬಲ್ ಅವ್ರ ಕೈಯಿಂದ ಜಾರಿ ಫುಲ್ ಕೆಳಗಡೆ ಬಿದ್ದೋಗಿದೆ. ಅದು ಯಾವ ರೀತಿ ಬಿದ್ದಿದೆ ಅಂತ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ರೈತರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದರೆ ಈ ಪ್ರಯತ್ನನ ನೀವು ಯಾರು ಕೂಡ ಮಾಡೋಕ್ಕೆ ಹೋಗಬೇಡಿ. ಯಾಕಪ್ಪ ಅಂದರೆ ಈ ಬೋರ್ವೆಲ್ನ ವಾಶ್ ಮಾಡೋದಕ್ಕೆ 4,000 ರೂಪಾಯಿನ ಕೇಳಿದರು. ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ಈ ಬೋರ್ವೆಲ್ನಲ್ಲಿ ಕೇಸಿಂಗ್ ಮುಗಿದ ಕೂಡಲೇ 2 ಹರಿಗಳಿವೆ. ಅದೇ 2 ಹರಿಗಳಿಂದ ಈ ಬೋರ್ವೆಲ್ನಲ್ಲಿ ತುಂಬಾ ನೀರು ಸ್ಟಾಕ್ ಇರೋದು. 2 ಹರಿ ಇದ್ದರೂ ಕೂಡ ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ಇವೆರಡೂ ಹರಿ ಯಾವ ರೀತಿ ಚೆನ್ನಾಗಿ ನೀರು ಬರ್ತಿದೆ ಅಂತ. ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ಇದೇ ಕೇಬಲ್ನಿಂದ ಇವರು ಒಂದು ಕಲ್ಲನ್ನ ಕಟ್ಟಿ ಕೆಳಗಡೆ ಬಿಟ್ಟಿದ್ದಾರೆ ನೀರು ಚೆಕ್ ಮಾಡೋಣ ಅಂತ. ಆ ಕಲ್ಲು ಬಂದುಬಿಟ್ಟು ಈ ಹರಿಗೆ ಬಂದು ಟಚ್ ಆಗಿ ಅಲ್ಲೇ ಬ್ಲಾಕ್ ಆಗಿದೆ. ಈ ಸಿಲ್ಟ್ ಎಲ್ಲ ಕೂಡ ಅಲ್ಲೇ ಬ್ಲಾಕ್ ಆಗಿರುವಂಥದ್ದು. ಸ್ನೇಹಿತರೆ, ನಿಮ್ಮ ಬೋರ್ವೆಲ್ ಏನಾದರೂ ಪ್ರಾಬ್ಲಮ್ ಇತ್ತಂದರೆ ನಮಗೆ ಕಮೆಂಟ್ ಮಾಡಿ ಅಥವಾ DM ಕೂಡ ಮಾಡ್ಬೋದು. ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.